ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಎ ಕೆ ಸ್ಪೋರ್ಟ್ಸ್ ಅಪ್ಡೇಟ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ನಾವು ನೋಡೋಣ ದಬಾಂಗ್ ಡೆಲ್ಲಿ ಕೆ ಸಿ ಟೀಮ್ನ ಸ್ಕ್ವಾಡ್ ಅನಾಲಿಸಿಸ್ ಮಾಡೋಣ ಮತ್ತು ನೋಡೋಣ ಯಾರ್ಯಾರು ಇದ್ದಾರೆ ಅಂತ. ಟೋಟಲ್ ದಬಾಂಗ್ ಡೆಲ್ಲಿ ಕೆ ಸಿ ಟೀಮ್ನಲ್ಲಿ 20 ಪ್ಲೇಯರ್ಸ್ ಇದ್ದಾರೆ. ಇದರಲ್ಲಿ ನೋಡಂಬರ್ರಿ ಯಾರ್ಯಾರು ಇದ್ದಾರೆ ಅಂತ. ರೈಡರ್ಸಲ್ಲಿ 7 ಪ್ಲೇಯರ್ಸು ಮತ್ತು ಆಲ್ರೌಂಡರ್ಸಲ್ಲಿ 4 ಪ್ಲೇಯರ್ಸು ಮತ್ತು ಡಿಫೆಂಡರ್ಸಲ್ಲಿ ಬರ್ತಾರೆ 9 ಪ್ಲೇಯರ್ಸು. ನೋಡೋಣ ರೈಡರ್ಸಲ್ಲಿ ಯಾರು ಅಂತ. ರೈಡರ್ಸಲ್ಲಿ ಟಾಪಲ್ಲಿ ಬರ್ತಾರೆ ಆಶು ಮಲಿಕ್ ಮತ್ತು ಅಜಿಂಕ್ಯ ಪವಾರ್, ಎಕ್ಸ್ ಬೆಂಗಳೂರು ಬುಲ್ಸ್ ಪ್ಲೇಯರ್, ಮತ್ತು ಮೋಹಿತ್, ಅಕ್ಷಿತ್, ಅನಿಲ್, ನೀರಜ್ ನರ್ವಾಲ್ ಇವರು ಕೂಡ ಬೆಂಗಳೂರು ಬುಲ್ಸಲ್ಲಿ ಇರ್ತಾರೆ. ನೆಕ್ಸ್ಟ್ ವಿಜಯ್. ಡಿಫೆಂಡರ್ಸಲ್ಲಿ ನೋಡೋಣ ಫಜಲ್ ಅಟ್ರಾಚಲಿ ಮತ್ತು ಸೌರಭ್ ನಂದಾಲ್, ಸುರ್ಜಿತ್ ಸಿಂಗ್, ಸಂದೀಪ್, ಗೌರವ್ ಚಿಲ್ಲರ್, ಅಮೀರ್ ಬಸ್ತಾಮಿ, ಮೋಹಿತ್ ನರ್ವಾಲ್, ರಾಮಮ್ ಸಿಂಗ್, ಅನುರಾಗ್ ಕುಮಾರ್ ಮತ್ತು ಆಲ್ರೌಂಡರ್ಸಲ್ಲಿ ಬರ್ತಾರೆ ಅಮಿತ್, ಅರ್ಕಮ್ ಶೇಖ್, ಆಶೀಶ್ ಮತ್ತು ನವೀನ್. ಟೋಟಲ್ ಇದರಲ್ಲಿ 4 ಪ್ಲೇಯರ್ಸ್ ನೋಡಿದ್ರೆ ಎಕ್ಸ್ ಬೆಂಗಳೂರು ಬುಲ್ಸ್ ಪ್ಲೇಯರ್ಸೇ ಇದ್ದಾರೆ, ಮಾಜಿ ಬೆಂಗಳೂರು ಬುಲ್ಸ್ ಪ್ಲೇಯರ್ಸು. ನಮ್ಮ ಬೆಂಗಳೂರು ಬುಲ್ಸ್ನಲ್ಲಿ ಆಡಿರೋ ಪ್ಲೇಯರ್ಸ್ ಯಾವ ಟೀಮಿಗೆ ಹೋದ್ರು ಒಂಥರ ನಮಗೆ ನಮ್ಮ ಟೀಮ್ನಲ್ಲಿ ಮಿಸ್ ಆಗೋ ಥರ ಅನಿಸುತ್ತೆ. ನಮ್ಮ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ ಆ ಥರ ಅವ್ರನ್ನ ಅಡಿಕ್ಟ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟು ಪ್ಲೇಯರ್ ವೈಸ್ ಅನಾಲಿಸಿಸ್ ಮಾಡೋಣ ಬನ್ನಿ. ಫಸ್ಟು ರೈಡರ್ಸಲ್ಲಿ ಬರ್ತಾರೆ ಆಶು ಮಾಲಿಕ್ ಸೀಸನ್ 11ನಲ್ಲಿ 265 ರೈಡ್ ಪಾಯಿಂಟ್ಸ್ನ ತಗೊಳ್ತಾರೆ, 265 ರೈಡ್ ಪಾಯಿಂಟ್ಸ್ಗಳನ್ನ. ಮತ್ತು ಇವರು ಸೀಸನ್ 10ನಲ್ಲೂ 280 ರೈಡ್ ಪಾಯಿಂಟ್ಸ್ಗಳನ್ನ ತಗೊಳ್ತಾರೆ. ಇವರು 2 ಸೀಸನ್ ನೋಡ್ತಾ ಹೋದರೆ 250+ ರೈಡ್ ಪಾಯಿಂಟ್ಸ್ನ ತಗೊಳ್ಳಿದ್ದಾರೆ. ಮತ್ತು ಟ್ಯಾಕಲ್ಗಳಲ್ಲೂ ಕೂಡ ಇನಿಷಿಯೇಟ್ ಮಾಡ್ತಾರೆ. ಒಂದು ಸೀಸನ್ನಲ್ಲಿ 200+ ಪಾಯಿಂಟ್ಸ್ನ ತಗೊಳ್ಳೋದು ಅಂದರೆ ಅಷ್ಟೊಂದು ಈಸಿ ಅಲ್ಲ. ಅಂಥದ್ರಲ್ಲಿ 2 ಸೀಸನ್ಗಳನ್ನೂ ಕೂಡ 250+ ಪಾಯಿಂಟ್ಸ್ಗಳನ್ನ ಇವರು ಟಚ್ ಮಾಡಿದ್ದಾರೆ. ಈ ಥರ ಕನ್ಸಿಸ್ಟೆನ್ಸಿ ಯಾವ ಪ್ಲೇಯರ್ಸ್ಗೂ ಬರೋಲ್ಲ. ನೆಕ್ಸ್ಟ್ ಬರ್ತಾರೆ ಅಜಿಂಕ್ಯ ಪವರು ಸೀಸನ್ 11ನಲ್ಲಿ 64 ಪಾಯಿಂಟ್ಸ್ನ ತಗೊಳ್ತಾರೆ. ಮತ್ತು ಇವರು ಬೆಂಗಳೂರು ಬುಲ್ಸಲ್ಲಿ ಇರ್ತಾರೆ. ಇವರು ಯಾವ ಟೀಮ್ನಲ್ಲಿ ಯಾವ ಥರ ಆಡ್ತಾರೆ ಅಂತ ಹೇಳೋಕ್ಕೆ ಬರೋಲ್ಲ. ನೆಕ್ಸ್ಟ್ ಬರ್ತಾರೆ ನೀರಜ್ ನರ್ವಾಲ್, ಇವರು ಕೂಡ ಬೆಂಗಳೂರು ಬುಲ್ಸಲ್ಲಿ ಇರ್ತಾರೆ. ಇವರು ಸೀಸನ್ 11ನಲ್ಲಿ 87 ಪಾಯಿಂಟ್ಸ್ನ ತಗೊಳ್ತಾರೆ. ಹೇಳ್ಬೋದಲ್ಲ, ಬೆಂಗಳೂರು ಬುಲ್ಸಲ್ಲಿ ಒಳ್ಳೆ ಆಲ್ರೌಂಡರ್ನ ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ತಾರೆ ಸೌರಭ್ ನಂದಾಲ್, ಸೀಸನ್ 7ಇಂದ ಹಿಡಿದು ಸೀಸನ್ 11ವರೆಗೂ ಇವರು ಬೆಂಗಳೂರು ಬುಲ್ಸ್ ಟೀಮ್ಗೆ ಆಡಿರ್ತಾರೆ. ಮತ್ತು 5 ವರ್ಷಗಳು ಒಂದೇ ಟೀಮ್ನಲ್ಲಿ ಆಡಿದ್ದಾರೆ ಅಂದರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ. ಇವರು ಸೀಸನ್ 11ನಲ್ಲಿ ಗಳಿಸ್ತಾರೆ 37 ಪಾಯಿಂಟ್ಸ್, 37 ಪಾಯಿಂಟ್ಸ್ಗಳನ್ನ ಗಳಿಸ್ತಾರೆ. ಮತ್ತು ಬರ್ತಾರೆ ಸುರ್ಜಿತ್ ಸಿಂಗ್, ಇವರಂತೂ ಯಾವ ಟೀಮ್ನಲ್ಲಿ ಇರ್ತಾರೆ ಇವ್ರಿಗೆ ಗೊತ್ತಿರಲ್ಲ. ಪ್ರತಿ ಸೀಸನ್ಗೂ ಚೇಂಜ್ ಆಗ್ತಿರ್ತಾರೆ. ಮತ್ತು ಇವರ ಕನ್ಸಿಸ್ಟೆನ್ಸಿ ಕೂಡ ಆ ಥರನೇ ಇರುತ್ತೆ. ಅಂದರೆ ಒಂದೊಂದು ಟೀಮ್ನಲ್ಲಿ ಒಂದೊಂದು ಥರ ಆಡ್ತಾರೆ ಇವರು. ನೆಕ್ಸ್ಟ್ ಬರ್ತಾರೆ ದಿ ಇರಾನಿಯನ್ ಪ್ಲೇಯರ್ ಫಜಲ್ ಅಟ್ರಾಚಲಿ ಅವರು ಸೀಸನ್ 11ನಲ್ಲಿ ಟೋಟಲ್ 63 ಪಾಯಿಂಟ್ಸ್ನ ತಗೊಳ್ತಾರೆ. ಇವರು ಹೋದ ಸಲ ಬೆಂಗಾಲ್ ವಾರಿಯರ್ಸ್ ಟೀಮ್ನಲ್ಲಿ ಇರ್ತಾರೆ. ಇವರು ಅಷ್ಟೇ ಪ್ರತಿ ಸೀಸನ್ಗಳಿಗೂ ಚೇಂಜ್ ಆಗ್ತಾ ಇರ್ತಾರೆ. ಇದು ಟೋಟಲ್ ದಬಾಂಗ್ ಡೆಲ್ಲಿ ಕೆ ಸಿ ಸ್ಕ್ವಾಡ್ ಅನಾಲಿಸಿಸ್. ಮತ್ತು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಇಂತಹ ಹೊಸ ಸ್ಪೋರ್ಟ್ಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.